ಮತ್ತೊಂದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ನಡೆದಿದೆ. ಇದರಲ್ಲಿ ಕನ್ನಡಿಗರೊಬ್ಬರು 2 ಕೋಟಿಯನ್ನು ಕಳೆದುಕೊಂಡಿದ್ದಾರೆ. ಈ ಸ್ಕ್ಯಾಮ್ ನಡೆದದ್ದು ಕರ್ನಾಟಕದಲ್ಲ, ಭಾರತದಲ್ಲ, ಬದಲಾಗಿ ದುಬೈಯಲ್ಲಿ. ದುಬೈನ ಗಲ್ಫ್ ಫಸ್ಟ್ ಕಮರ್ಷಿಯಲ್ ಬ್ರೋಕರ್ ಎನ್ನುವಂಥ ಒಂದು ಕಂಪನಿ ರಾತ್ರೋರಾತ್ರಿ ತನ್ನ ಆಫೀಸನ್ನು ಕ್ಲೋಸ್ ಮಾಡಿಕೊಂಡು ಈ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಅನ್ನು ಮಾಡಿರುವಂಥದ್ದು. ಈ ಕಂಪನಿ ದುಬೈ ಪಾಶ್ ಏರಿಯಾದಲ್ಲಿ ಒಂದು ಆಫೀಸನ್ನು ಹೊಂದಿತ್ತು. 40 ಜನ ಎಂಪ್ಲಾಯಿಗಳು ಸಹ ಇದ್ರು. ಇವರ ಕೆಲಸ ಏನಾಗಿತ್ತು, ಒಂದಷ್ಟು ಜನರಿಗೆ ಕಾಲ್ ಮಾಡಿ ಸೇಫ್ ರಿಟರ್ನ್ ಅಶ್ಯೂರೆನ್ಸ್ ಅನ್ನು ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಸೋದಾಗಿತ್ತು. ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿಸ್ಕೊಂಡಂತ ಕಂಪನಿ ಈಗ ಏಕಾಏಕಿ ತನ್ನ ಆಫೀಸ್ ಅನ್ನ ಕ್ಲೋಸ್ ಮಾಡಿಕೊಂಡು ಕಣ್ಮೇರೆಯಾಗಿದೆ ಅಂತ ಹೇಳ್ಬೋದು. ಇವರು ಫಾರೆಕ್ಸ್ ಅಲ್ಲಿ ಒಂದಷ್ಟು ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಬೆಟರ್ ರಿಟರ್ನ್ ಅನ್ನ ಪ್ರಾಮಿಸ್ ಮಾಡ್ತಾ ಇದ್ರು. ಹಾಗೆ ಇನಿಷಿಯಲಿ ಒಂದಷ್ಟು ರಿಟರ್ನ್ ಅನ್ನು ಕೂಡ ಜನರೇಟ್ ಮಾಡಿ ಕೊಡ್ತಾ ಇದ್ರು. ಇನಿಷಿಯಲಿ ಒಂದು ಸ್ಮಾಲ್ ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ನಂಬಿಕೆ ಬರಲಿಕ್ಕೆ ಒಂದಷ್ಟು ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಡ್ತಾ ಇದ್ರು. ಅದಾದ ನಂತರ ಒಂದಷ್ಟು ಹೈಯರ್ ಅಮೌಂಟ್ ಅನ್ನ ಡಿಮಾಂಡ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಸ್ತಾ ಇದ್ರು. ಹಣವನ್ನು ಕಳ್ಕೊಂಡವರಲ್ಲಿ ಒಂದಷ್ಟು ಜನ ಭಾರತೀಯರು ಕೂಡ ಇದ್ದಾರೆ, ಕನ್ನಡದವರು ಕೂಡ ಇದ್ದಾರೆ. ಇವರು 2 ಕೋಟಿಯನ್ನು ಕಳ್ಕೊಂಡಿದ್ದಾರೆ. $2,30,000 ಆಗುತ್ತೆ. ನನಗೂ ಒಮ್ಮೆ ಆಶ್ಚರ್ಯ ಆಯಿತು. ನಾನು ಫಿಗರ್ ಅನ್ನ ಮತ್ತೊಮ್ಮೆ ಚೆಕ್ ಮಾಡಿ ನೋಡಿದಾಗ 2 ಕೋಟಿ ಅಮೌಂಟ್ ಆಗುತ್ತೆ. ಇದು ಇವರ ರಿಲೇಶನ್ಶಿಪ್ ಮ್ಯಾನೇಜರ್ ಇವ್ರ ಹತ್ರ ಕನ್ನಡದಲ್ಲೇ ಮಾತಾಡ್ತಿದ್ರು. ಅಂದ್ರೆ ಯಾರೋ ಕನ್ನಡದವರೇ ಇವ್ರ ಹತ್ರ ಮಾತಾಡಿ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಸಿರಬಹುದು. ಸೊ ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೆ, ಅಲ್ಲಿವರೆಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅತಿ ಆಸೆಗೆ ಒಳಪಟ್ಟು ಹೆಚ್ಚಿನ ರಿಟರ್ನ್ ಆಸೆಗೋಸ್ಕರ ಈ ರೀತಿ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಫಾರೆಕ್ಸ್ ಮಾರ್ಕೆಟ್ ಇರ್ಬೋದು, ಕ್ರಿಪ್ಟೋ ಮಾರ್ಕೆಟ್ ಇರ್ಬೋದು, ಇಲ್ಲಿ ಯಾವುದೇ ರೆಗ್ಯುಲೇಷನ್ ಇರೋದಿಲ್ಲ. ಮುಂದೆ ಕೂಡ ಅಷ್ಟೇ ಈ ರೀತಿ ನಿಮಗೆ ಯಾರು ಹೆಚ್ಚಿನ ರಿಟರ್ನ್ ಅನ್ನ ಅಶ್ಯೂರೆನ್ಸ್ ಅನ್ನ ಕೊಡ್ತಾರೆ ಅಲ್ಲಿ ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ರಿಜಿಸ್ಟರ್ಡ್ ಬ್ರೋಕರ್ ಜೊತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದೇ ಬೆಸ್ಟ್ ಆಪ್ಷನ್ ಆಗುತ್ತೆ. ಈ ವಿಡಿಯೋನ ಅತಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಈ ರೀತಿ ಫೈನಾನ್ಷಿಯಲ್ ಸ್ಕ್ಯಾಮ್ ಇಂದ ದೂರ ಇರಲಿಕ್ಕೆ ಹೆಲ್ಪ್ ಮಾಡಿ.